ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಹವ್ಯಾಸ. ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಒಂದು ಕ್ರೀಮು ಮತ್ತು ಡಾರ್ಕ್ ಪರ್ಪಲ್ ಕಾಂಬಿನೇಷನ್ ಇರೋ ಅಂತಹ ಒಂದು ಗ್ರ್ಯಾಂಡ್ ಸ್ಯಾರಿಯನ್ನು ತೊಗೊಂಡಿದ್ದೀನಿ. ನಾನು ಇದಕ್ಕೆ ಇವತ್ತು ಇಲ್ಲಿ ಬ್ರೈಡಲ್ ಕುಚ್ಚನ್ನು ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಆದರೆ ಇದು ಡಿಫ್ರೆಂಟ್ ಆಗಿರುವಂಥ ಬ್ರೈಡಲ್ ಕುಚ್ಚು. ಈ ಥರ ಡಿಸೈನನ್ನು ಹಾಕೋದ್ರಿಂದ ಸೀರೆ ಸೆರಗಿಗೆ ಇನ್ನಷ್ಟು ಮೆರುಗನ್ನು ಕೊಡುತ್ತೆ. ಬಾರ್ಡರ್ ಹಾಕೋದಕ್ಕೆ ನಾನು 6 ಎಳೆ ಸೆರಗಿನ ಕಲರ್ ದಾರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 10 ನಂಬರ್ ಸೂಜಿಯನ್ನು ಕೂಡ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಕ್ರಿಸ್ಟಲ್ ಬೀಡ್ಸನ್ನು ತೊಗೊಂಡಿದ್ದೀನಿ ವಿತ್ ರಿಂಗ್ ಇರೋ ಅಂಥದ್ದು, ಮತ್ತು ಸ್ವಲ್ಪ ಗೋಲ್ಡನ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಈಗ ಬನ್ನಿ ಹೆಂಗೆ ಹಾಕೋದು ಅಂತ ನೋಡೋಣ. ನಾನೀಗ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತೀವಿ, ಈಗ ಇಲ್ಲಿ 5 ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಆ ಜಾಗದಲ್ಲಿ ನಾನು ಕುಚ್ಚನ್ನು ಬೇರೆ ರೆಡಿ ಮಾಡಿಕೊಂಡು ಅಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಇದಕ್ಕೆ ನಾನು ಗ್ಯಾಪ್ ಕೊಡ್ತಾ ಇಲ್ಲ. 5 ಸಿಂಗಲ್ ಕ್ರೋಶೆ 1 ಸೆಂಟಿಮೀಟ್ರ್ ಅಷ್ಟು ಉದ್ದ ಬರುತ್ತೆ. 5 ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಈಗ ನಾನು ಇಲ್ಲಿ ಫಸ್ಟು ಬರೀ ಬಾರ್ಡರ್ ಡಿಸೈನನ್ನು ಹಾಕೋತಾ ಇದ್ದೀನಿ. ಆಮೇಲಿಂದ ಕುಚ್ಚನ್ನು ಮಾಡಿ ಈ ಜಾಗದಲ್ಲಿ ನಾನು ರೆಡಿ ಮಾಡ್ತೀನಿ. ಈಗ 5 ಸಿಂಗಲ್ ಕ್ರೋಶೆ ಆದಮೇಲೆ 2 ಚೈನನ್ನು ಹಾಕೋತಾ ಇದ್ದೀನಿ. 2 ಚೈನ್ ಹಾಕೊಂಡ್ಮೇಲೆ ಈಗ ನೀಡಲ್ ಮೇಲೆ ದಾರನ ತಗೊಂಡು ಮೊದಲು ಹಾಕಿದ ಸಿಂಗಲ್ ಕ್ರೋಕೆಟ್ ಪಕ್ಕದಲ್ಲೇ ದಾರನ ಎಳ್ಕೊಂಬಂದು 2 ದಾರನ ಇನ್ನೆರಡು ದಾರನ ಮಾಡಿ ಒಂದು ಡಬಲ್ ಕ್ರೋಶನ ಹಾಕೋತಾ ಇದ್ದೀನಿ. ಮತ್ತು 3 ಸಲ ಚೈನನ್ನು ಹಾಕೋತಾ ಇದ್ದೀನಿ. 3 ಚೈನನ್ನು ಹಾಕ್ಕೊಂಡು ಆ 2 ಕಂಬದ ಮಧ್ಯ ಏನು ಜಾಗ ಇರುತ್ತೆ ಅಲ್ಲಿ ದಾರನ ಎಳ್ಕೊಂಬಂದು ಒಂದು ಸಿಂಗಲ್ ಕ್ರೋಕೆಟ್ ಮಾಡ್ಕೋತೀನಿ. ಈಗ ಇದು ಒಂದು ಪಿಕಾಟ್ ಅಂತ ಆಗುತ್ತೆ ನೋಡಿ. ಈ ಥರ ಅಂದರೆ ಒಂದು ಕಂಬದ ಮೇಲೆ ಒಂದು ಫ್ಲವರ್ ಥರ, ಸಣ್ಣ ಫ್ಲವರ್ ಥರ ಬರುತ್ತೆ. ಅದನ್ನು ಪಿಕಾಟ್ ಅಂತ ಹೇಳ್ತೀವಿ. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಒಂದು ಅರ್ಧ ಸೆಂಟಿಮೀಟ್ರ್ ದೂರದಲ್ಲಿ ಮತ್ತೆ ಒಂದು ದಾರನ ಎಳ್ಕೊಂಡು, ಸ್ಯಾರಿಯಿಂದ ದಾರನ ಎಳ್ಕೊಂಡು 2 ದಾರನ ಮತ್ತು 2 ದಾರನ ಹಾಕ್ಕೊಂಡು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಮತ್ತು 3 ಚೈನ್ ಹಾಕ್ಕೊಂಡು 2 ಕಂಬದ ಮಧ್ಯ ಏನು ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿ ನೀಡಲ್ನ ತೋರಿಸಿ ದಾರನ ಎಳ್ಕೊಂಬಂದು ಒಂದು ಲಾಕ್ ಸ್ಟಿಚ್ಚನ್ನು ಹಾಕೋತೀನಿ. ಸಿಂಗಲ್ ಕ್ರೋಶೆ ಅಥವಾ ಲಾಕ್ ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ. ಈಗ 2 ಕಂಬ 2 ಪಿಕಾಟ್ ಆಗಿದೆ ಅಲ್ವಾ, ಕಾಣಿಸ್ತಾ ಇದೆಯಲ್ವಾ. ಈಗ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಒಂದು ಅರ್ಧ ಸೆಂಟಿಮೀಟ್ರ್ ದೂರದಲ್ಲಿ ಸ್ಯಾರಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಮತ್ತು ಇನ್ನೆರಡು ದಾರನ ಮಾಡಿ 3 ಚೈನ್ ಹಾಕ್ಕೊಂಡು 2 ಕಂಬದ ಮಧ್ಯದಲ್ಲಿ ನೀಡಲ್ನ ತೋರಿಸಿ ದಾರ ಎಳ್ಕೊಂಬಂದು ಒಂದು ಲಾಕ್ ಸ್ಟಿಚ್ ಅಥವಾ ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಈಗ 3 ಕಂಬ 3 ಪಿಕಾಟ್ ಆಯಿತು. ಮತ್ತು ಅದೇ ರೀತಿ 4ನೇದು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಮತ್ತು ಅದಕ್ಕೂ ಕೂಡ ಒಂದು ಪಿಕಾಟನ್ನು ಹಾಕೋತಾ ಇದ್ದೀನಿ. 4 ಡಬಲ್ ಕ್ರೋಶೆ 4 ಪಿಕಾಟ್ ಆಯಿತು. ಈಗ ನೆಕ್ಸ್ಟು 5ನೇದು ಮತ್ತು ನೀಡಲ್ ಮೇಲೆ ದಾರನ ನೋಡಿ, ಇವಾಗ 4 ಆಗಿದೆ ಅಲ್ವಾ. ಈಗ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು 1/2 ಸೆಂಟಿಮೀಟ್ರ್ ದೂರದಲ್ಲಿ ಮತ್ತೆ ಸ್ಯಾರಿಗೆ ನೀಡನ್ನು ತೋರಿಸಿ ದಾರ ಎಳ್ಕೊಂಡು 2 ರಿಂಗನ್ನು ಮತ್ತು ಇನ್ನೆರಡು ರಿಂಗಿಂದ ಮಾಡಿ ಒಂದು ಕಂಬನ ಹಾಕ್ಕೊಂಡು ಈಗ 3 ಚೈನ್ ಹಾಕ್ಕೊಂಡು 2 ಕಂಬದ ಮಧ್ಯ ನೀಡಲ್ನ ತೋರಿಸಿ ಮತ್ತೆ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ 5 ಕಂಬ 5 ಪಿಕಾಟ್ ಆಗಿದೆ ಅಲ್ವಾ. ಈಗ ನಾನಿಲ್ಲಿ ದಾರನ ಮೇಲ್ ಮಾಡಿಕೊಂಡು ದಾರನ ಸ್ವಲ್ಪ ಎಳ್ಕೊಂಡು ಒಂದು ಸ್ಮಾಲ್ ಗೋಲ್ಡನ್ ಬೀಡನ್ನು ಹಾಕೋತಾ ಇದ್ದೀನಿ. ಗೋಲ್ಡನ್ ಬೀಡ್ ಹಾಕ್ಕೊಂಡು ಗೋಲ್ಡನ್ ಬೀಡನ್ನ ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಈ ಕ್ರಿಸ್ಟಲ್ ಮಣಿ ಏನು ತೊಗೊಂಡಿದ್ದೀನಿ ಅದ್ರ ಒಳಗಡೆ ಒಂದು ರಿಂಗ್ ಇರುತ್ತೆ. ಆ ರಿಂಗನ್ನು ನೀಡಲ್ ತೋರಿಸಿ ಆ ರಿಂಗ್ ಒಳಗಡೆ ದಾರನ ಎಳ್ಕೊಂಡು ಮತ್ತೆ ದಾರನ ಮೇಲೆ ಮಾಡಿಕೊಂಡು ಇನ್ನೊಂದು ಚಿಕ್ಕ ಗೋಲ್ಡನ್ ಬೀಡನ್ನು ಹಾಕ್ಕೊಂಡು
ಈಗ ಬೀಡ್ ಲಾಕನ್ನು ಮಾಡಿಕೊಂಡು ಮಾಡ್ಕೋತಾ ಇದ್ದೀನಿ. ಈಗ ಮತ್ತೆ ಇನ್ನು 5 ಕಂಬ 5 ಪಿಕಾಟನ್ನು ಹಾಕೋತಾ ಇದ್ದೀನಿ. ನೀಡಲ್ ಮೇಲೆ ದಾರ ತಗೊಂಡು 1 ಸೆಂಟಿಮೀಟ್ರ್ ದೂರದಲ್ಲಿ ನೀಡಲನ್ನು ಹಾಕಿ ದಾರನ ಎಳ್ಕೊಂಡು 2 ರಿಂಗನ್ನು ಒಂದು ಮತ್ತು ಇನ್ನೆರಡು ರಿಂಗನ್ನು ಒಂದು ಮಾಡಿ ಒಂದು ಕಮ್ಮನ್ನು ಹಾಕೋತಾ ಇದ್ದೀನಿ. ಈಗ ಮತ್ತೆ 3 ಚೈನನ್ನು ಹಾಕ್ಕೊಂಡು ಒಂದು ಪಿಕಾಟ್ ಹಾಕೋತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಒಂದು ಅರ್ಧ ಸೆಂಟಿಮೀಟ್ರ್ ದೂರದಲ್ಲಿ ನೀಡಲ್ನ ತೋರಿಸಿ ದಾರನ ಎಳ್ಕೊಂಡು ಮತ್ತೆ ಒಂದು ಕಂಬ ಹಾಕ್ಕೊಂಡು 3 ಪಿಕಾಟನ್ನು ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಒಂದು ಗಮನಿಸಬೇಕು ನೀವು, ಏನು ಅಂದರೆ ನಾವು ಸ್ಯಾರಿಗೆ ನೀಡಲ್ನ ಪೋಣಿಸ್ತೀವಲ್ವ, ಅದು ಈಕ್ವಲ್ ಡಿಸ್ಟೆನ್ಸಲ್ಲಿದ್ದರೆ ಕುಚ್ಚು ಅಂದರೆ ಕ್ರೋಶ ವರ್ಕ್ ಏನಿರುತ್ತೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂದರೆ ಒಂದು ದೊಡ್ಡ ಜಾಗ ಕಾಣಿಸುತ್ತೆ, ಒಂದು ಸ್ವಲ್ಪ ಜಾಗ ಕಾಣಿಸುತ್ತೆ, ಅದು ಯೂನಿಫಾರ್ಮ್ ಆಗಿ ಇರೋದಿಲ್ಲ ಅದು. ಹಾಗಾಗಿ ಒಂದು ಡಿಸ್ಟೆನ್ಸ್ ಏನು ತಗೊಂಡಿರ್ತೀರ ಅದೇ ಡಿಸ್ಟೆನ್ಸನ್ನೇ ನೀವು ರಿಪೀಟ್ ಮಾಡಬೇಕಾಗತ್ತೆ. ಹೊಸದಾಗಿ ಕಲಿಯೋವ್ರಿಗೆ ಅದು ಈಕ್ವಲ್ ಡಿಸ್ಟೆನ್ಸ್ ನೋಡೋದು ಕಷ್ಟ ಆದರೆ ಮಾರ್ಕ್ ಮಾಡ್ಕೊಂಡು ಅದನ್ನು ಹಾಕ್ಕೊಳ್ಳಿ. ಅಲ್ಲಿ ನೀವು ಒಂದೊಂದು ಡಾಟ್ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಆಮೇಲೆ ಡಿಸೈನ್ನ ಕೂಡ ಹಾಕ್ಕೋಬೋದು, ಚೆನ್ನಾಗಿ ಬರುತ್ತೆ ಆವಾಗ. ಇಲ್ಲ ಅಂದರೆ ಒಂದು ಗ್ಯಾಪು ದೊಡ್ಡದಾಗಿರುತ್ತೆ, ಒಂದು ಗ್ಯಾಪು ಸಣ್ಣ ಇರುತ್ತೆ, ಆ ಥರ. ಆದರೆ ಬೀಡ್ ಬರೋ ಜಾಗದಲ್ಲಿ ಮಾತ್ರ ಸ್ವಲ್ಪ ಗ್ಯಾಪು ದೊಡ್ಡದಾಗಿರುತ್ತೆ. ಈ ರೀತಿ ಇಲ್ಲಿ ನೋಡಿ, ಈಗ 4 ಕಂಬ 4 ಪಿಕಾಟ್ ಆಯಿತು. ಈಗ 5ನೇ ಕಂಬ 5ನೇ ಪಿಕಾಟನ್ನು ಹಾಕ್ಕೋತಾ ಇದ್ದೀನಿ. ಇದು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಆ ಕ್ರಿಸ್ಟಲ್ ಮಣಿ ನಾನು ತೊಗೊಂಡಿರೋದು ಸ್ಯಾರಿಗೆ ಮ್ಯಾಚ್ ಆಗೋಂಗೆ, ಅದರ ಒಳಗಡೆ ಸ್ವಲ್ಪ ಪರ್ಪಲ್ ಶೇಡ್ ಇದೆ, ಹಾಗಾಗಿ ಆ ಬೀಡನ್ನು ಆರಿಸ್ಕೊಂಡಿದ್ದೀನಿ. ಈಗ ನೋಡಿ 5 ಪಿಕಾಟು 5 ಕಂಬ ಆಯಿತು. ಆ ಬೀಡಿಗೆ ಆ ಕಡೆ 5 ಪಿಕಾಟ್ 5 ಕಂಬ ಆಯಿತು. ಈಗ 2 ಚೈನ್ ಹಾಕ್ಕೊಂಡು ಸೇಮ್ ಡಿಸ್ಟೆನ್ಸಲ್ಲೇ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಇದು ಒಂದು ಡಿಸೈನು ಕಂಪ್ಲೀಟ್ ಆಯಿತು. ಈ ಥರ ಬರುತ್ತೆ. ಈಗ ಮತ್ತೆ ಕುಚ್ಚನ್ನು ಹಾಕೋಬೇಕಾಗತ್ತಲ್ವಾ, ಅದಕ್ಕೆ ಇವಾಗ ಈ ಡಿಸೈನ್ ಆದ ತಕ್ಷಣ ನೆಕ್ಸ್ಟು 5 ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಅಲ್ಲಿ ನಾನು ಕುಚ್ಚನ್ನು ಪೇಸ್ಟ್ ಮಾಡ್ತೀನಿ. ಆದರೆ ನಾವು ಯಾವಾಗಲೂ ಹಾಕೋತೀವಲ್ಲ, ಚೈನ್ ಹಾಕಿ ಕುಚ್ಚು ಹಾಕ್ಕೊಳ್ಳೋಕ್ಕೆ ಜಾಗ ಬಿಡ್ತೀವಲ್ವ, ಇಲ್ಲಿ ಆ ಥರ ಜಾಗ ಬಿಡೋ ಹಾಗಿಲ್ಲ. ಲಾಕ್ ಆದಮೇಲೆ 5 ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಆ ಜಾಗದಲ್ಲಿ ಕುಚ್ಚು ಹೆಂಗೆ ಮಾಡೋದು, ಹೇಗೆ ಅದನ್ನು ಆ ಜಾಗದಲ್ಲಿ ಅಟ್ಯಾಚ್ ಮಾಡೋದು ಅಂತೆಲ್ಲ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ. ವಿಡಿಯೋನ ಕಡೆ ತನಕ ನೋಡಿ, ಆವಾಗ ಗೊತ್ತಾಗುತ್ತೆ ನಿಮಗೆ. ನಾನಿಲ್ಲಿ ಫಸ್ಟು ಸೀರೆ ಸೆರಗು ಪೂರ್ತಿ ಬೇಸಿಕ್ ಬಾರ್ಡರ್ ಡಿಸೈನ್ನ ಮಾತ್ರ ಹಾಕೋತಾ ಇದ್ದೀನಿ. ಆ ಬಾರ್ಡರ್ ಡಿಸೈನಲ್ಲಿ ಮಧ್ಯೆ 2 ಬೀಡು ಒಂದು ಕ್ರಿಸ್ಟಲ್ ಮಡಿಯನ್ನು ಹಾಕ್ಕೊಂಡಿದ್ದೀನಿ. ಆ ಗ್ಯಾಪಲ್ಲಿ ನೆಕ್ಸ್ಟು ಕುಚ್ಚನ್ನು ಹೆಂಗೆ ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ. ಆವಾಗ ಅದು ಸ್ಯಾರಿ ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್, ಬನ್ನಿ ಇವಾಗ ಡಿಸೈನರ್ ಕುಚ್ಚನ್ನು ಹೆಂಗೆ ಹಾಕೋದು ಅಂತ ಕಲಿಯೋಣ. ನೋಡಿ, ನಾನಿಲ್ಲಿ ಸೀರೆ ಸೆರಗಿನ ಕಲರ್ದು ಏನಿದೆ ಅದನ್ನು 137 ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 137 ದಾರಾನ. ಹಾಗೆಯೇ ಕಾಂಟ್ರಾಸ್ಟ್ ಕಲರ್ ಕ್ರೀಮ್ ಕಲರ್ ದಾರ ಏನಿದೆ ಅದನ್ನು 6 ಎಳೆನ 1 ಫೀಟಷ್ಟು ಅಂದರೆ 1 ಸ್ಕೇಲ್ ಉದ್ದದಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ದಾರಾನ 1 ಇಂಚಷ್ಟು ಬಿಟ್ಟು ನೋಡಿ, ಈ ಹಿಂದೆ ಬೆಟ್ಟ ಹತ್ರ 1 ಇಂಚಷ್ಟು ಬಿಟ್ಬಿಟ್ಟು ಇಲ್ಲಿ ಒಂದು ಚೂರು ಗಮ್ಮನ್ನು ಹಾಕೋತಾ ಇದ್ದೀನಿ ನಾನು. 1 ಡ್ರಾಪ್ ಗಮ್ಮನ್ನು ಹಾಕ್ಕೊಂಡು ಈಗ ಕ್ರೀಮ್ ಕಲರ್ ದಾರ ಏನಿದೆ ಅದನ್ನು ಇಲ್ಲಿ ಪೇಸ್ಟ್ ಮಾಡಿ ಇದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಸುತ್ಕೋತಾ ಬರ್ತೀನಿ. ಇದಕ್ಕೆ ಒಂದು 3 ಸೆಂಟಿಮೀಟ್ರಷ್ಟು ಈ ದಾರಾನ ಸುತ್ಕೋತಾ ಇದ್ದೀನಿ. ಈ ರೀತಿಯಾಗಿ ಗಟ್ಟಿಯಾಗಿ ಹಿಡ್ಕೊಂಡು ಸುತ್ತಬೇಕಾಗತ್ತೆ. ಲೂಸ್ ಬಿಡಬಾರ್ದು. ಇದು ಲೂಸ್ ಬಿಟ್ಟರೆ ಒಂಥರ ಸ್ಟಿಫ್ನೆಸ್ ಬರೋದಿಲ್ಲ ರಿಂಗ್ಗೆ. ಹಾಗಾಗಿ ಗಟ್ಟಿಯಾಗಿ ಹಿಡ್ಕೊಂಡು ಒಂದು 25-30 ಸುತ್ಕೋಬೇಕಾಗತ್ತೆ. ಸುತ್ತಕೊಂಡ್ರೆ ಆವಾಗ ನಿಮಗೆ ಒಂದು 3 ಸೆಂಟಿಮೀಟ್ರಷ್ಟು ಉದ್ದ ಇದು ರೆಡಿ ಆಗುತ್ತೆ. ಈಗ
ಇದಕ್ಕೆ ನಾನು ಒಂದು ಡ್ರಾಪ್ ಗಮ್ಮನ್ನು ಹಾಕ್ಕೊಂಡು ಇದ್ರ ಮೇಲೆ ಇನ್ನೊಂದು 2 ಸುತ್ತನ್ನು ಸುತ್ಕೋತಾ ಇದ್ದೀನಿ. ಸ್ಟಿಚ್ ಬಿಚ್ಕೊಂಡು ಸುತ್ತಿರೋ ದಾರ ಬಿಚ್ಕೊಂಡು ಬರ್ದಿರ ಇರಲಿ ಅಂತ. ಈಗ ಇದನ್ನು ಬೆಂಡ್ ಮಾಡ್ತೀನಿ, ಕರ್ವ್ ಶೇಪಲ್ಲಿ ಬೆಂಡ್ ಮಾಡ್ತೀನಿ. ನಿಮಗೆ ಅದು ಒಂದು ವಾಟರ್ ಡ್ರಾಪ್ ಶೇಪಲ್ಲಿ ಬರಬೇಕದು. ಹಂಗೆ ಬಂದಮೇಲೆ ಈ ಉಳಿದಿರೋ ದಾರ ಏನಿರುತ್ತೆ ಅದನ್ನು ಎಡ್ಜಲ್ಲಿ ಒಂದು 4ರಿಂದ 5 ಸುತ್ತು ಅದನ್ನು ಸುತ್ಕೋತಾ ಇದ್ದೀನಿ ಗಟ್ಟಿಯಾಗಿ. ಆವಾಗ ಅದು ಬಿಚ್ಕೊಂಡು ಬರೋದಿಲ್ಲ. ಇದನ್ನು ಹಿಂದ್ಗಡೆ ಇವಾಗ ಟರ್ನ್ ಮಾಡಿಬಿಟ್ಟು 5 ಸುತ್ಕೊಂಡ್ಮೇಲೆ ಇದನ್ನು ಹಿಂದೆ ಟರ್ನ್ ಮಾಡಿ ನಿಧಾನಾಗಿ ಅಲ್ಲೂ ಒಂದು ಚೂರು ಗಮ್ಮನ್ನು ಹಾಕಿಬಿಟ್ಟು ಪೇಸ್ಟ್ ಮಾಡಿ ಎಕ್ಸ್ಟ್ರಾ ದಾರ ಏನಿರುತ್ತೆ ಅದನ್ನು ಕಟ್ ಮಾಡಿಬಿಡಬೇಕಾಗತ್ತೆ. ಅಲ್ಲಿ ಪೇಸ್ಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಏನು ದಾರ ಬರುತ್ತೆ ಅದನ್ನು ಕಟ್ ಮಾಡಿಬಿಡ್ತಾ ಇದ್ದೀನಿ. ಹಾಗೆ ಕುಚ್ಚನ್ನು ಕೂಡ ಎಕ್ಸ್ಟ್ರಾ ಕುಚ್ಚಿನ ದಾರ ಏನಿರುತ್ತೆ ಅದನ್ನು ಕಟ್ ಮಾಡಿ ಒಂದು ಲೆವೆಲ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ. ಈ ಥರ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಇಟ್ಕೋಬೋದು ಕುಚ್ಚನ್ನು. ನಾನಿಲ್ಲಿ ಒಂದು 3/4 ಇಂಚಷ್ಟನ್ನು ಇಟ್ಕೊಂಡಿದ್ದೀನಿ ನಾನು. ಈ ರೀತಿಯಾಗಿ ಕುಚ್ಚು ರೆಡಿ ಆಗುತ್ತೆ. ಒಂದು ಸೀರೆ ಸೆರಗಿಗೆ ಫ್ರೆಂಡ್ಸ್ ಒಂದು 25 ಕುಚ್ಚು ಈ ಥರದ್ದು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಇದನ್ನು ಈ ಫ್ರೀ ಟೈಮ್ನಲ್ಲಿ ಮೊದಲೇ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಬಹಳ ಬೇಗ ಸೀರೆಗೆ ಹಾಕ್ಬಿಡ್ಬೋದು. ಈಗ ಇದಕ್ಕೆ ಹಿಂದ್ಗಡೆಯಿಂದ ಸ್ವಲ್ಪ ಗಮ್ಮನ್ನು ಹಾಕ್ಕೊಂಡು 5 ಸಿಂಗಲ್ ಕ್ರೋಶೆ ಏನು ಮಾಡ್ಕೊಂಡಿದ್ದೀವಲ್ವ ಆ ಜಾಗದಲ್ಲಿ ಅದನ್ನು ಅಂಟಿಸ್ಬೇಕಾಗತ್ತೆ. ಈಗ ಒಂದು ನಾರ್ಮಲ್ ಸೂಜಿಗೆ ಸೆರಗು ಕಲರ್ ಏನಿದೆ ಅದನ್ನು ಆರ್ಡಿನರಿ ಸ್ಟಿಚಿಂಗ್ ಥ್ರೆಡ್ಡನ್ನು ಪೋಣಿಸ್ಕೊಂಡು ಅದರ ಒಳಗಡೆ ಒಂದು ದಪ್ಪ ಒಂದು ಮಣಿಯನ್ನು ಪೋಣಿಸ್ಕೊಂಡು ಸೆಂಟರಲ್ಲಿ ಅಲ್ಲಿ ಒಂದು ಹಾಕಿಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕಾಗತ್ತೆ. ನೋಡಿ ಈ ಥರ ಇಲ್ಲಿ ಒಂದು ದಪ್ಪ ಮಣಿಯನ್ನು ಸೆಂಟ್ರಲ್ಲಿ ಹಾಕಿ ಸೀರೆ ಹಿಂದ್ಗಡೆಯಿಂದ 1-2 ಗಂಟನ್ನು ಹಾಕ್ಕೊಂಡು ಅದನ್ನು ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ಈಗ ಸೂಜಿನ ಪಕ್ಕದಲ್ಲಿ ತಗೊಂಡು ಅದಕ್ಕೆ ಈ ಥರ ಸಣ್ಣ ಬೀಡ್ಸನ್ನು ಒಂದು 14 ಬೀಡ್ಸನ್ನು ಪೋಣಿಸ್ಕೋಬೇಕಾಗತ್ತೆ. ನೋಡಿ ಈ ಥರ 14 ಬೀಡನ್ನು ಪೋಣಿಸ್ಕೊಂಡು ಸ್ವಲ್ಪ ಗಮ್ಮನ್ನು ಆ ರಿಂಗ್ ಸುತ್ತಾನು ಹಾಕಬೇಕಾಗತ್ತೆ. ರಿಂಗ್ ಸುತ್ತಾನು ಹಾಕಿಬಿಟ್ಟು ಈ ಬೀಡ್ಸ್ ಏನು ಪೋಣಿಸ್ಕೊಂಡಿದ್ದೀವಲ್ಲ ಅದನ್ನು ರಿಂಗ್ ಸುತ್ತ ಹಾಕಿ ಪೇಸ್ಟ್ ಮಾಡಿ ಮತ್ತು ಸೂಜಿ ದಾರದಿಂದ ರಿಂಗ್ ಸುತ್ತ ಒಂದು 4-5 ಸ್ಟಿಚ್ಗಳನ್ನು ಹಾಕಬೇಕಾಗತ್ತೆ. ಆವಾಗ ಅದು ಗಟ್ಟಿಯಾಗಿ ಕೂತ್ಕೊಂಡಿರುತ್ತೆ, ಬೀಳೋದಿಲ್ಲ, ಅದು ಮತ್ತು ಜರುಗೋದು ಇಲ್ಲ ಆ ಕಡೆ ಈ ಕಡೆ ಎಲ್ಲ. ಈ ಡಿಸೈನು ತುಂಬಾ ಮುದ್ದಾಗಿ ಕಾಣಿಸುತ್ತೆ. ಎಲ್ಲ ರೇಷ್ಮೆ ಸೀರೆಗಳಿಗೆ, ಗ್ರ್ಯಾಂಡ್ ಸೀರೆಗಳಿಗೆ, ಮುಹೂರ್ತದ ಸೀರೆಗಳಿಗೆ ಎಲ್ಲದಕ್ಕೂ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಲೈಕ್, ಶೇರು, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಥ್ಯಾಂಕ್ ಯು.